ಅಯೋಗ್ಯ ಟೂಗೈ ಅಯೋಗ್ಯ ಟೂಗೈ ಅಯೋಗ್ಯ ಟೂಗೈ. ಚೆನ್ನಾಗಿದೆ ಚೆನ್ನಾಗಿದ್ಯಾ ಸರ್? ನಿಮ್ಗೆ ಯಾರ ಕ್ಯಾರೆಕ್ಟರ್ ಇಷ್ಟ ಆಯ್ತು? ತುಂಬಾ ಇಷ್ಟ ಆಯ್ತು. ಅದೇ ರವಿಚಂದ್ರನ್ ಕ್ಯಾರೆಕ್ಟರ್, ಲಾಸ್ಟ್ ಅಲ್ಲಿ ರವಿಚಂದ್ರನ್ ಕ್ಯಾರೆಕ್ಟರ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತು ನಮ್ಮ ದಾವಣಗೆರೆಯ ಗೀತಾಂಜಲಿ ಥಿಯೇಟರ್ ಮುಂಭಾಗ ಇದ್ದೀನಿ. ನೀವು ನೋಡ್ತಾ ಇರಬಹುದು, ನೀನಾಸಂ ಸತೀಶ್ ಅವರ ಅಯೋಗ್ಯ 2 ಸಿನಿಮಾದ ಕಟೌಟ್ ನಿಂತಿದೆ. ಈ ನಮ್ಮ ದಾವಣಗೆರೆಯಲ್ಲಿ ಅಯೋಗ್ಯ 2 ಸಿನಿಮಾ ಹೇಗಿದೆ ಅಂತ ಇಲ್ಲಿನ ಪ್ರೇಕ್ಷಕ ಪ್ರಭುಗಳು, ಅಭಿಮಾನಿಗಳು ಹೇಳ್ತಾರೆ. ಬನ್ನಿ, ಇನ್ನೇನು ಸಿನಿಮಾ ಬಿಡೋ ಹೊತ್ತಾಯ್ತು. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿನಿಮಾ ಬಿಡುತ್ತೆ. ಅಯೋಗ್ಯ 2. ಈ ಅಯೋಗ್ಯ 2 ಸಿನಿಮಾ ನಮ್ಮ ಮಹೇಶ್ ಕುಮಾರ್ ಅವರ ಒಂದು ನಿರ್ದೇಶನದಲ್ಲಿ ನೀನಾಸಂ ಸತೀಶ್, ಗಿರಿ, ಹಾಗೆ ನಮ್ಮ ಹಾರ್ಮಗಂ ರವಿಶಂಕರ್, ಶಿವರಾಜ್ KR ಪೇಟೆ, ಹಾಗೆ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಈ ಸಿನಿಮಾ ಅಯೋಗ್ಯ 1 ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈ ಅಯೋಗ್ಯ 2 ಸಿನಿಮಾ ಹೇಗಿದೆ ಅಂತ ನಮ್ಮ ದಾವಣಗೆರೆಯ ಸಿನಿ ಪ್ರೇಕ್ಷಕರು ಏನ್ ಹೇಳ್ತಾರೆ ಕೇಳ್ಬಿಡೋಣ. ನೋಡಿ, ಬೇರೆ ಕಡೆ ಎಲ್ಲ ಸಿನಿಮಾ ಜನ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ದಾವಣಗೆರೆಯಲ್ಲಿ ಮಾತ್ರ ಯಾವ ಸಿನಿಮಾನೇ ಬರ್ಲಿ ಆ ಸಿನಿಮಾಗೆ ಹಂಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ದಾವಣಗೆರೆ ಜನ. ಇವತ್ತಿಂದಲ್ಲ, ಅನಾದಿ ಕಾಲದಿಂದಲೂ, ಅಂದ್ರೆ ಅಣ್ಣವ್ರ ಕಾಲದಿಂದಲೂ ಹಂಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಾರೆ. ನೋಡ್ರಿ, ನಾನು ತುಮಕೂರಲ್ಲಿ ಆಕ್ಚುಲಿ ಸುಮಾರು ಸಿನಿಮಾಗಳು ರಿವ್ಯೂ ಮಾಡಕ್ ಹೋಗ್ತೀನಿ. ಗಾಯತ್ರಿ ಥಿಯೇಟರ್ ಹತ್ರ ಜನನೇ ಇರಲ್ಲ, ಆದ್ರೆ ನಮ್ಮ ದಾವಣಗೆರೆಯಲ್ಲಿ ನಾನು ಯಾವಾಗಾರ ಬರ್ಲಿ KD ಸಿನಿಮಾಗೆ ಬಂದಿದ್ದೆ, ಹಾಗೆ ಮೊನ್ನೆ ಮದರ್ ಪ್ರಾಮಿಸ್ ಸಿನಿಮಾಗೆ ಬಂದಿದ್ದೆ. ಈಗ ಈ ಅಯೋಗ್ಯ 2 ಸಿನಿಮಾಗೆ ರಿವ್ಯೂ ಮಾಡಕ್ ಬಂದಿದ್ದೀನಿ. ಆದ್ರೂ ಇಲ್ಲಿ ಮಾರ್ನಿಂಗ್ ಶೋನೇ ಫುಲ್ ಜನ ಇದ್ದಾರೆ. ಹಾಗೆ ಈಗ ನೋಡಿ, ಮ್ಯಾಟ್ನಿ ಶೋಗೆ ಆಲ್ರೆಡಿ ಬಂದವ್ರೆ. ಸರ್, ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಅಂತ ಸರ್, ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಸರ್. ಏನ್ ಅಣ್ಣ, ಹೆಂಗಿದೆ ಅಣ್ಣ? ಟಿಕೆಟ್ ಒಳಗೆ ಹೋಗ್ತಿದೀವಿ ಈಗ. ಒಳಗೆ ಹೋಗ್ತಾರೆ, ಒಳಗಿಂದ ಬರೋದು. ಸರ್, ಹೇಗಿದೆ ಅಯೋಗ್ಯ 2? ಚೆನ್ನಾಗಿದೆ ಸರ್. ಯಾರ ಕ್ಯಾರೆಕ್ಟರ್ ಇಷ್ಟ ಆಯ್ತು? ಅವ್ರ ಹೀರೋನೇ ಸರ್. ಹೀರೋನೇ. ಇದು ಹೆಂಗಿತ್ತು ಸಿನಿಮಾ ಅಯೋಗ್ಯ? ಚೆನ್ನಾಗಿತ್ತು. ಚೆನ್ನಾಗಿತ್ತ? ಏನ್ ಇಷ್ಟ ಆಯ್ತು ನಿಮಗೆ? ಗೌಡ್ರ ಪಾತ್ರ ಇಷ್ಟ ಆಯ್ತಾ? ಸರ್, ಹೇಗಿದೆ ಸಿನಿಮಾ? ಸೂಪರ್ ಇದೆ, ಸೂಪರ್ ಮೂವಿ. ಸೂಪರ್ ಮೂವಿ. ಹೌದು. ಗೌಡ್ರು ಹೆಂಗ್ ಮಾಡ್ಯಾರ? ಗೌಡ್ರು ಚೆನ್ನಾಗಿ ಮಾಡಿ, ಚೆನ್ನಾಗಿ ಮಾಡ್ಯಾರ ಸರ್. ಸರ್, ಹೇಗಿದೆ ಸಿನಿಮಾ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನೋಡಿ, ಎಲ್ಲ ನಮ್ಮ ಸೀನಿಯರ್ ಸಿಟಿಜನ್ ಬಂದವ್ರು ಅಂದ್ರೆ ಎಷ್ಟು ಇಷ್ಟ ಆಗಿರ್ಬೇಕು. ಸರ್, ಹೇಗಿದೆ ಸಿನಿಮಾ? ಸರ್, ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಸರ್, ನಮ್ ದಾವಣಗೆರೆ ಪಕ್ಕ ಇಟ್ಟೆ ಸಿನಿಮಾ. ಸರ್, ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಸರ್, ಹೇಗಿದೆ ಸಿನಿಮಾ? ಸರ್, ಹೇಗಿದೆ ಸಿನಿಮಾ? ಸರ್, ಅಯೋಗ್ಯ 2 ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ ಸೂಪರ್. ಚೆನ್ನಾಗಿದ್ಯಾ? ಸರ್, ಹೇಗಿದೆ ಸಿನಿಮಾ? ಮೇಡಮ್, ಹೇಗಿದೆ ಸಿನಿಮಾ? ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ಸರ್, ಹೇಗಿದೆ ಸಿನಿಮಾ? ಹೇಗಿದೆ ಚೆನ್ನಾಗಿದೆ ಅಣ್ಣ. ಸರ್, ಒಳ್ಳೆ review. ಬಹಳ ಚೆನ್ನಾಗಿದೆ. ಬಹಳ ಚೆನ್ನಾಗಿದ್ಯಾ? ಸರ್, ಚೆನ್ನಾಗಿದ್ಯಾ? ಸರ್, ಅಯೋಗ್ಯ 2 ಚೆನ್ನಾಗಿದೆ. ನೀನಾಸಂ ಸತೀಶ್ ಅವರು ಹೇಗೆ ಆಕ್ಟ್ ಮಾಡಿದ್ದಾರೆ? ಚೆನ್ನಾಗಿ ಮಾಡ್ಯಾರ. ರಚಿತಾ ರಾಮ್ ಅವ್ರ ಕ್ಯಾರೆಕ್ಟರ್ ಇದೆ. ಚೆನ್ನಾಗಿದೆ. ಸರ್, ಚೆನ್ನಾಗಿದೆ ಚೆನ್ನಾಗಿದ್ಯಾ? ಸರ್, ನಿಮ್ಗೆ ಯಾರ ಕ್ಯಾರೆಕ್ಟರ್ ಇಷ್ಟ ಆಯ್ತು? ತುಂಬಾ ಇಷ್ಟ ಆಯ್ತು. ಅದೇ ರವಿಚಂದ್ರನ್ ಕ್ಯಾರೆಕ್ಟರ್, ಲಾಸ್ಟ್ ಅಲ್ಲಿ ರವಿಚಂದ್ರನ್ ಕ್ಯಾರೆಕ್ಟರ್. ರವಿಚಂದ್ರನ್ ಅವ್ರು ಬರ್ತಾವ್ರ? ಹಾ, ಓ, ಹಂಗಾರೆ ಕ್ರೇಜಿ ಸ್ಟಾರ್ ನೋಡ್ಲೇಬೇಕು. ಚೆನ್ನಾಗಿದೆ. ಓ ಸರ್, ಸಿನಿಮಾ ನೋಡಿದ್ರೆ ನೋಡಕ್ ಹೋಗ್ಬೇಕು. ಸರ್, ಈಗ ನೋಡಕ್ ಹೋಗ್ತಾ ಇದ್ರೆ ನೋಡ್ರಿ, ನಮ್ಮ ದಾವಣಗೆರೆಯಲ್ಲಿ ಅಯೋಗ್ಯ 2 ಸಿನಿಮಾಗೆ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ, ನಿಜವಾಗ್ಲೂ ನಮ್ಮ ದಾವಣಗೆರೆ ಅವರು ಏನಾದ್ರು ಸಿನಿಮಾನ ಹಿಟ್ ಮಾಡಿರ ಸಿನಿಮಾ ಪಕ್ಕ ಹಿಟ್ಟೆ. ಸರ್, ಈಗ ನೀವು ನೋಡಿದ್ರಿ ಬಿಡಿ, ಹೋಗ್ತಾ ಇದ್ರ ಇವರೆಲ್ಲ ಈಗ ಒಳಗಡೆ ಹೋಗ್ತಾ ಇದಾರೆ. ಹೋಗ್ಬಿಟ್ಟು ಬನ್ನಿ, ಎಂಜಾಯ್ ಮಾಡಿ ಸಿನಿಮಾನ. ಅಯೋಗ್ಯ 2 ಗೈ, ಅಯೋಗ್ಯ 2 ಗೈ, ಅಯೋಗ್ಯ 2 ಗೈ. ಜೈ ನೀನಾಸಂ ಸತೀಶ್ ಸರ್ ಗೈ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿರಲ್ವಾ ಇಷ್ಟೊತ್ತು ನಮ್ಮ ದಾವಣಗೆರೆಯ ಜನತೆ, ನಮ್ಮ ದಾವಣಗೆರೆಯ ಸಿನಿ ಪ್ರೇಕ್ಷಕರು ಈ ಅಯೋಗ್ಯ 2 ಸಿನಿಮಾನ ಎಷ್ಟು ಅಪ್ಪಿ ಮುದ್ದಾಡ್ತಾ ಇದಾರೆ ಅಂದ್ರೆ, ಈಗ್ಲೂ ಕೂಡ ಮ್ಯಾಟ್ನಿ ಶೋಗೆ ಜನ ಬರ್ತಾ ಇದಾರೆ.
ಹಂಗಂದ್ಮೇಲೆ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಎಲ್ಲ ಸೀನಿಯರ್ ಬಂದಿದ್ದಾರೆ. ಅಂದ್ರೆ ಎಲ್ಲ ಸೀನಿಯರ್ ಸಿಟಿಜನ್ಗೆ ಈ ಸಿನಿಮಾ ತುಂಬಾ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ಅಯೋಗ್ಯ 2 ಸಿನಿಮಾಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ನಮ್ಮ ನೀನಾಸಂ ಸತೀಶ್ ಅವರಿಗೆ ಹಾಗೆ ಮಹೇಶ್ ಕುಮಾರ್ ಅವರು ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ಲಿ, ಅಯೋಗ್ಯ 3 ಬರ್ಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಜೈ ಕರ್ನಾಟಕ. ಧನ್ಯವಾದಗಳು.